ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಇಂಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಆಗಸ್ಟ್ 22ರ ನಂತರ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಕನ್ಯಾ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನೆಲ್ಲ ಭಯಂಕರ ರಹಸ್ಯಗಳು ಕಂಡು ಬರಲಿದೆ, ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ನಿಮ್ಮ ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳು ನಿಮ್ಮ ವಿವರಗಳ ಮೇಲಿನ ಗಮನ, ಸೇವೆ ಮತ್ತು ವ್ಯವಸ್ಥಿತ ದಿನಚರಿಯ ಪ್ರೀತಿಗೆ ತಕ್ಕಂತೆ ಅತ್ಯಂತ ಅನುಕೂಲಕರವಾದ ವಾತಾವರಣವನ್ನು ತಂದಿದೆ. ನಿಮ್ಮ ರಾಶಿಯ ಅಧಿಪತಿಯಾದ ಬುಧನು ನಿಮ್ಮ ವೃತ್ತಿ ಮತ್ತು ಆದಾಯದ ಮನೆಗಳಲ್ಲಿ ವೇಗವಾಗಿ ಸಂಚರಿಸುತ್ತಿದ್ದು, ನಿಮಗೆ ಅಸಾಧಾರಣ ವಿಶ್ಲೇಷಣಾತ್ಮಕ ಸ್ಪಷ್ಟತೆಯನ್ನು ಹಾಗೂ ನಿಮ್ಮ ವೃತ್ತಿಪರ ಸ್ಥಾನಮಾನವನ್ನು ಗಣನೀಯವಾಗಿ ಏರಿಸುವಂತಹ ಸಾಮರ್ಥ್ಯವನ್ನು ಕರುಣಿಸುತ್ತಾನೆ. ವಕ್ರ ಶನಿಯು ನಿಮ್ಮ ಪ್ರಮುಖ ಪಾಲುದಾರಿಕೆಗಳ ವಿಚಾರದಲ್ಲಿ ಅಪಾರವಾದಂತಹ ತಾಳ್ಮೆಯನ್ನು ಬೇಡುವುದನ್ನು ಮುಂದುವರಿಸಿದ್ದರೂ, ನಿಮ್ಮ 11ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರುವಿನ ಅದ್ಭುತ ಉಪಸ್ಥಿತಿಯು ನಿಮ್ಮ ವೃತ್ತಿಪರ ಜಾಲಗಳು ಮತ್ತು ಹಿರಿಯ ಸಹೋದರರು ಸ್ಥಿರವಾದ ವಿಸ್ತಾರವಾದಂತಹ ಬೆಂಬಲವನ್ನು ನೀಡುವುದನ್ನು ಖಚಿತಪಡಿಸುತ್ತದೆ. ಕಚೇರಿಯ ಸಂಕೀರ್ಣ ಸಮಸ್ಯೆಗಳಿಗೆ ನೀವು ಅತ್ಯುತ್ತಮ ಪರಿಹಾರಗಳನ್ನು ಕಂಡುಕೊಳ್ಳುವಿರಿ ಮತ್ತು ಯಾವುದೇ ಗುಪ್ತ ಅಡಚಣೆಗಳನ್ನು ಸುಲಭವಾಗಿ ಮೀರಿ ನಿಲ್ಲುವಿರಿ. ತಿಂಗಳ ದ್ವಿತೀಯಾರ್ಧದಿಂದ ಮಂಗಳನು ನಿಮ್ಮ 10ನೇ ಮನೆಗೆ ಪ್ರವೇಶಿಸುವುದು ಗಮನಿಸಿ ಸ್ನೇಹಿತರೆ. ಇದು ಅಧಿಕಾರದಲ್ಲಿರುವವರೊಂದಿಗೆ ಘರ್ಷಣೆಗಳಿಯುವಂತೆ ನಿಮ್ಮನ್ನು ಪ್ರಚೋದಿಸಬಹುದು. ನಿಮ್ಮ ಶಕ್ತಿಯನ್ನು ನಿಖರವಾದ ಸೇವೆಗೆ ಆರಿಸಿ ಮತ್ತು ನಿಮ್ಮ ಶಕ್ತಿಯುತವಾದ ಸಂವಹನ ಕೌಶಲ್ಯವನ್ನು ನಂಬಿಕೊಳ್ಳುವುದರಿಂದ ನಿಮ್ಮ ಆಂತರಿಕ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತಲೇ ಗಮನಾರ್ಹ ಆರ್ಥಿಕ ಮತ್ತು ವೃತ್ತಿಪರ ಬೆಳವಣಿಗೆಯನ್ನು ಸಾಧಿಸಬಹುದು. ಹಾಗಿದ್ರೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೇಳೋದಾದರೆ ಸ್ನೇಹಿತರೆ, ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ. ನಿಮ್ಮ ರಾಶಿಯ ಅಧಿಪತಿಯಾದ ಬುಧನು ತಿಂಗಳ ಆರಂಭದಿಂದನೂ ತನ್ನದೇ ಆದಂತಹ 10ನೇ ವೃತ್ತಿಭಾವದಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ವೃತ್ತಿ ಜೀವನವು ಗಮನಾರ್ಹ ಪ್ರಗತಿಗೆ ಸಿದ್ಧವಾಗಿದೆ. ಆಗಸ್ಟ್ ತಿಂಗಳಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯ ಮತ್ತು ಸಂವಹನವು ಮೇಲಧಿಕಾರಿಗಳಿಂದ ಆಳವಾದಂತಹ ಗೌರವವನ್ನು ಗಳಿಸುತ್ತದೆ. ಇದು ಸಂಕೀರ್ಣವಾದ ಕಚೇರಿ ದಿನಚರಿಗಳನ್ನು ಸಲೀಸಾಗಿ ಸರಾಗಗೊಳಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಅಂತಲೇ ಹೇಳಬಹುದು. ಅದೇಯಾಗೂ ಆಗಸ್ಟ್ ತಿಂಗಳಲ್ಲಿ ಮಂಗಳನು ಸಹ ನಿಮ್ಮ 10ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ನಿಮ್ಮ ಮಹತ್ವಾಕಾಂಕ್ಷೆಗಳಿಗೆ ಉಗ್ರವಾದಂತಹ ಹೋರಾಟದ ಶಕ್ತಿಯನ್ನು ತುಂಬುತ್ತದೆ. ಈ ಚೈತನ್ಯವು ಕಾರ್ಯಗಳನ್ನು ಸಾಧಿಸಲು ನಿಮಗೆ ಸಹಾಯವನ್ನು ಮಾಡುತ್ತದೆ. ಆದರೆ ಇದು ಅಧಿಕಾರಯುತ ವ್ಯಕ್ತಿಗಳೊಂದಿಗೆ ಆಕ್ರಮಣಕಾರಿ ವಿವಾದಗಳಿಗೆ ಸಿಲುಕುವಂತಹ ಗಂಭೀರ ಅಪಾಯವನ್ನು ತರುತ್ತದೆ. ಕಚೇರಿ ರಾಜಕಾರಣಕ್ಕಿಂತ ಈ ಉರಿಯುವಂತಹ ಶಕ್ತಿಯನ್ನು ಉತ್ಪಾದಕ ಕೆಲಸಗಳತ್ತ ನೀವು ಪ್ರಜ್ಞಾಪೂರ್ವಕವಾಗಿ ಹರಿಸಬೇಕು, ಅಂದರೆ ಗಮನ ಹರಿಸಬೇಕಾಗುತ್ತದೆ. ಬುಧನು ನಿಮ್ಮ 11ನೇ ಮನೆಗೆ ಚಲಿಸಿದಾಗ ನಿಮ್ಮ ಗಮನವು ನೆಟ್ವರ್ಕಿಂಗ್ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಆರ್ಥಿಕ ಪ್ರತಿಫಲವನ್ನು ಪಡೆಯುವತ್ತ ಯಶಸ್ವಿಯಾಗಿ ತಿರುಗುತ್ತದೆ. ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸಬಲ್ಲಂತಹ ಪ್ರಭಾವಿ ಸಹಯೋಗಿಗಳೊಂದಿಗೆ ಸ್ನೇಹಿತರೆ ಅಂದರೆ ಸಹೋದ್ಯೋಗಿಗಳೊಂದಿಗೆ ನೀವು ಸುಲಭವಾಗಿ ಸಂಪರ್ಕವನ್ನು ಸಾಧಿಸುವಿರಿ. ಈ ಸಕಾರಾತ್ಮಕ ವೇಗದ ಹೊರತಾಗಿಯೂ ಆಗಸ್ಟ್ ದ್ವಿತೀಯಾರ್ಧದ ನಂತರ ಸೂರ್ಯನು ನಿಮ್ಮ 12ನೇ ಮನೆಗೆ ಸ್ಥಳಾಂತರಗೊಳ್ಳುವುದು ಸಂಭಾವ್ಯ ಬಳಲಿಕೆ ಮತ್ತು ಏಕಾಂಗಿಯಾದಂತಹ ವಿದೇಶಿ ಸಂಬಂಧಿತ ಕೆಲಸಗಳ ಬಗ್ಗೆ
ಎಚ್ಚರಿಕೆಯನ್ನು ನೀಡುತ್ತದೆ. ಈ ಪ್ರಮುಖ ಯೋಜನೆಗಳನ್ನು ಅಂತಿಮಗೊಳಿಸುವ ಮೂಲಕ ನಿಮ್ಮ ಕೀರ್ತಿಯನ್ನು ರಕ್ಷಿಸಿಕೊಳ್ಳಿ. ತಿಂಗಳು ಮುಗಿಯುತ್ತಿದ್ದಂತೆ ಎದುರಾಗುವಂತಹ ಯಾವುದೇ ಹಠಾತ್ ಗುಪ್ತ ವೃತ್ತಿ ಖರ್ಚುಗಳನ್ನು ಎದುರಿಸಲು ನಿಮ್ಮ ನಿಖರವಾದಂತಹ ಯೋಜನೆಗಳ ಮೇಲೆ ಭರವಸೆ ಇರಿಸಿ. ವೃತ್ತಿ ಜೀವನದಲ್ಲಿ ಕನ್ಯಾ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಉದ್ಯಮಿಗಳಿಗೆ ಇದು ಅತ್ಯಂತ ಕ್ರಿಯಾತ್ಮಕ ಮತ್ತು ಲಾಭದಾಯಕ ತಿಂಗಳು. ಮೊದಲು 3 ವಾರವರೆಗೆ ಸ್ನೇಹಿತರೆ, ಬುಧನು ನಿಮ್ಮ 10ನೇ ಮನೆ ನಂತರ 11ನೇ ಮನೆಗಳಲ್ಲಿ ಬಲವಾಗಿ ಕಾರ್ಯನಿರ್ವಹಿಸುವುದರಿಂದ ವ್ಯಾಪಾರ ಒಪ್ಪಂದಗಳನ್ನು ನ್ಯಾವಿಗೇಟ್ ಮಾಡಲು ಮತ್ತು ನಿಮ್ಮ ಸೇವೆಗಳನ್ನು ಮಾರುಕಟ್ಟೆಗೆ ತರಲು ನಿಮ್ಮ ಸಾಮರ್ಥ್ಯವು ಅತ್ಯಂತ ತೀಕ್ಷ್ಣವಾಗಿರುತ್ತದೆ. ಸ್ಪರ್ಧೆಗಳನ್ನು ತಪ್ಪಿಸಿಕೊಳ್ಳುವ ಲಾಭದಾಯಕ ಅವಕಾಶಗಳನ್ನು ನೀವು ಸುಲಭವಾಗಿ ಗುರುತಿಸುತ್ತೀರಿ. ಇದಕ್ಕೆ ಅಪಾರ ಶಕ್ತಿಯನ್ನು ಸೇರಿಸುತ್ತಾ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರುವು ನಿಮ್ಮ 11ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಿದ್ದು ನಿಮ್ಮ ವಾಣಿಜ್ಯ ಜಾಲಗಳನ್ನು ಗಣನೀಯವಾಗಿ ವಿಸ್ತರಿಸುತ್ತದೆ ಮತ್ತು ಉನ್ನತ ಮೌಲ್ಯದ ಗ್ರಾಹಕರು ಸ್ಥಿರ ಅರಿವನ್ನು ಖಚಿತಪಡಿಸುತ್ತದೆ. ನಿಮ್ಮ ಪ್ರಾಯೋಗಿಕ ಅಂತಃಪ್ರಜ್ಞೆಯನ್ನು ನಂಬಿರಿ ಮೊದಲನೇದಾಗಿ, ಮತ್ತು ಕಾರ್ಯತಂತ್ರದ ವ್ಯಾಪಾರ ಸಲಹೆಗಾಗಿ ನಿಮ್ಮ ಹಿರಿಯ ಸಹೋದರರು ಅಥವಾ ಮಾರ್ಗದರ್ಶಕರನ್ನು ಬಳಸಬೇಕಾಗುತ್ತದೆ. ನಂತರ ಬೆಳವಣಿಗೆಯ ಸಾಮರ್ಥ್ಯವು ಅಪಾರವಾಗಿದ್ದರೂ ಆಗಸ್ಟ್ ತಿಂಗಳಲ್ಲಿ ನಿಮ್ಮ 10ನೇ ಮನೆಯಲ್ಲಿರುವ ಮಂಗಳನು ಆಕ್ರಮಣಕಾರಿ ಶಕ್ತಿಯನ್ನು ನೀವು ನಿರ್ವಹಿಸಬೇಕಾಗುತ್ತದೆ. ನಿಮ್ಮ ಮಾರುಕಟ್ಟೆಯನ್ನು ನಿರ್ದಯವಾಗಿ ಆಳಲು ಅಥವಾ ನಿಧಾನವೆಂದು ತೋರುವಂತಹ ಪಾಲುದಾರಿಕೆಗಳನ್ನು ಹಠಾತ್ತನೆ ಕೊನೆಗೊಳಿಸಲು ನಿಮಗೆ ಪ್ರಚೋದನೆಯಾಗಬಹುದು. ಈ ಪ್ರವೃತ್ತಿಯನ್ನು ಪ್ರತಿರೋಧಿಸಿ, ಮೇಲಾಗಿ ನಿಮ್ಮ 6ನೇ ಮನೆಯಲ್ಲಿರುವಂತಹ ರಾಹು ತನ್ನ ವಕ್ರ ಸಂಚಾರವನ್ನು ಮುಂದುವರಿಸಿರುವುದು ವಾಣಿಜ್ಯ ಶತ್ರುಗಳನ್ನು ಸೋಲಿಸಲು ನಿಮಗೆ ಅಸಾಂಪ್ರದಾಯಿಕ ತಂತ್ರಗಳನ್ನು ನೀಡುತ್ತದೆ. ಆದರೆ ಇದಕ್ಕೆ ಎಚ್ಚರಿಕೆಯ ಅನುಷ್ಠಾನದ ಅಗತ್ಯವಿದೆ. ನಿಮ್ಮ ವರ್ಧಿತ ವಿಶ್ಲೇಷಣಾತ್ಮಕ ಕೌಶಲ್ಯಗಳನ್ನು ಬಳಸಿ ಸ್ಪರ್ಧೆಯನ್ನು ವ್ಯವಸ್ಥಿತವಾಗಿ ಹಿಂದಕ್ಕೆ ಗುರುವು ನಿರ್ಮಿಸಲು ಸಹಾಯವನ್ನು ಮಾಡುತ್ತಿರುವಂತಹ ಅದೇ ಜಾಲಗಳಿಂದ ನಿಮ್ಮ ಆಕ್ರಮಣಕಾರಿ ವಿಸ್ತರಣೆಯು ದೂರವಾಗದಂತೆ ನೋಡಿಕೊಳ್ಳಿ. ವ್ಯಾಪಾರ ವ್ಯವಹಾರದಲ್ಲಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಇದು ಮುಂದಿನ ದಿನಗಳಲ್ಲಿ ಅಪಾಯವಾಗಬಹುದು. ಯಾರನ್ನೂ ಕೂಡ ತರಾತುರಿಯಲ್ಲಿ ನಿರ್ಧಾರದಿಂದ ಸ್ನೇಹಿತರೆ ಪಾಲುದಾರಿಕೆಗೆ ಸಹಿಯನ್ನು ಹಾಕುವುದು, ಒಪ್ಪಂದವನ್ನು ಮಾಡಿಕೊಳ್ಳುವುದು, ಇದನ್ನು ತಪ್ಪಿಸಿ ಕನ್ಯಾ ರಾಶಿಯವರು ಮೋಸ ಮಾಡುವಂತಹ ಚಾನ್ಸಸ್ ಇರಲಿದೆ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಧನ ಲಾಭದ ಬಗ್ಗೆ ಹೇಳೋದಾದರೆ ಲಾಭ ಇದೆಯಾ, ನಷ್ಟ ಇದೆಯಾ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ ಆರ್ಥಿಕ ದೃಷ್ಟಿಕೋನವು ನಂಬಲಾಗದಷ್ಟು ಬಲವಾಗಿದೆ. ಇದು ಮುಖ್ಯವಾಗಿ ಲಾಭದ 11ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರುವಿನ ಭವ್ಯವಾದ ಮುಂದುವರಿದ ಬೆಂಬಲದಿಂದ ನಡೆಸಲ್ಪಡುತ್ತದೆ. ಈ ನಿರಂತರ ಸಂಚಾರವು ನಿಮ್ಮ ಇಂದಿನ ಪ್ರಯತ್ನಗಳಿಗೆ ಗಣನೀಯವಾಗಿ ಆದಾಯ ಮತ್ತು ನಿಮ್ಮ ಭೌತಿಕ ಆಸೆಗಳ ಈಡೇರಿಕೆಯಿಂದ ಸ್ಥಿರವಾಗಿ ಪ್ರತಿಫಲ ಸಿಗುವುದನ್ನು ಖಚಿತಪಡಿಸುತ್ತದೆ. ಆಗಸ್ಟ್ 22ರ ನಂತರ ಬುಧನು ನಿಮ್ಮ 11ನೇ ಮನೆಯನ್ನು ಸೇರಿದಾಗ ನಿಮ್ಮ ಆರ್ಥಿಕ ಬುದ್ಧಿವಂತಿಕೆ ಶಿಖರಕ್ಕೇರುತ್ತದೆ. ಬಜೆಟ್ಗಳನ್ನು ಪರಿಣಿತರಾಗಿ ಲೆಕ್ಕ ಹಾಕುವುದನ್ನು ಮತ್ತು ಹೊಸ ಒಪ್ಪಂದಗಳ ಮೇಲೆ ಅತ್ಯಂತ ಅನುಕೂಲಕರವಾದ ನಿಯಮಗಳನ್ನು ಸುರಕ್ಷಿತಗೊಳಿಸುವುದನ್ನು ನೀವು ಕಾಣಲಿದ್ದೀರಿ. ನಿಮ್ಮ ದೀರ್ಘಕಾಲೀನ ಸಂಪತ್ತಿನ ಕಾರ್ಯತಂತ್ರವನ್ನು ಗಟ್ಟಿಗೊಳಿಸಲು ಈ ಅತ್ಯಂತ ವಿಶ್ಲೇಷಣಾತ್ಮಕ ಅವಧಿಯನ್ನು ಬಳಸಿ. ನಿಮ್ಮ ಸಂಪತ್ತಿನ ಅಧಿಪತಿಯಾದ ಶುಕ್ರನು ಸ್ನೇಹಿತರೆ ಇದೇ ತಿಂಗಳು ನಿಮ್ಮ 1ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿದ್ದಾನೆ. ಇದು ವೈಯಕ್ತಿಕ ಸೌಕರ್ಯಗಳ ಬಯಕೆಯನ್ನು ತರುತ್ತದೆ ಮತ್ತು ನಿಮ್ಮ ರೂಪವನ್ನು ಸ್ವಲ್ಪ ಮೃದುಗೊಳಿಸುತ್ತದೆ. ಆದರೆ ಇದರ ನೀಚತ್ವವು ಐಷಾರಾಮಿ ವಸ್ತುಗಳು ಅಥವಾ ಸೌಂದರ್ಯ ವರ್ಧಕ ಅಂದರೆ ಮೇಕಪ್ ಸೆಟ್ ಸ್ನೇಹಿತರೆ ಏನಾದ್ರೂ ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಸುಧಾರಣೆಗಳ ಮೇಲೆ ಅಗಾಧವಾಗಿ ಖರ್ಚು ಮಾಡುವ ವಿರುದ್ಧ ಎಚ್ಚರಿಸುತ್ತದೆ. ದುಬಾರಿ ಖರೀದಿಯೊಂದಿಗೆ ನಿಮ್ಮನ್ನು ನೀವು ಪುರಸ್ಕರಿಸಿಕೊಳ್ಳುವ ಬಯಕೆಯನ್ನು ನೀವು ಸಕ್ರಿಯವಾಗಿ ತಡೆಯಬೇಕು. ಹೆಚ್ಚುವರಿಯಾಗಿ ಆಗಸ್ಟ್ ತಿಂಗಳಲ್ಲಿ ಸೂರ್ಯನು ನಿಮ್ಮ 12ನೇ ಮನೆಗೆ ಚಲಿಸಿದಂತೆ ಗುಪ್ತ ಖರ್ಚುಗಳಲ್ಲಿ ಹಠಾತ್ ಹೆಚ್ಚಳ ಅಥವಾ ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ವೆಚ್ಚಗಳನ್ನು ನಿರೀಕ್ಷಿಸಿ. ನಿಮ್ಮ ವಿಶಿಷ್ಟವಾದಂತಹ ಕನ್ಯಾ ರಾಶಿಯ ಮಿತಿವ್ಯಯವನ್ನು ಕಾಪಾಡಿಕೊಳ್ಳುವ ಮೂಲಕ ಗುರುವು ಸೃಷ್ಟಿಸಿದಂತಹ ಅಪಾರ ಲಾಭವನ್ನು ನೀವು ಸುಲಭವಾಗಿ ರಕ್ಷಿಸಿಕೊಳ್ಳುವಿರಿ.
ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಹಣಕಾಸಿನ ವಿಚಾರದಲ್ಲಿ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಈ ತಿಂಗಳು ಬೆಟರ್ ಇಲ್ಲ. ಸೊ ಹಾಗಾಗಿ ಮುಂದಿನ ತಿಂಗಳ ತನಕ ಕಾಯುವುದು ಉತ್ತಮ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ ಒಟ್ಟಾರೆಯಾಗಿ ಅನುಕೂಲಕರವಾದ ತಿಂಗಳಾಗಿದ್ದರೂ ನಿಮ್ಮ ದೈಹಿಕ ಚೈತನ್ಯಕ್ಕೆ ಎಚ್ಚರಿಕೆಯ ಮೇಲ್ವಿಚಾರಣೆಯ ಅಗತ್ಯವಿದೆ. ನಿಮ್ಮ 1ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನು ಮುಖ ಅಥವಾ ಪ್ರಜನನಾಂಗಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಿಮ್ಮನ್ನು ಸ್ವಲ್ಪ ಹೆಚ್ಚು ಗುರಿಯಾಗುವಂತೆ ಮಾಡುತ್ತದೆ ಮತ್ತು ನಿಮ್ಮ ಸಾಮಾನ್ಯ ಶಕ್ತಿಯನ್ನು ಕಡಿಮೆ ಮಾಡಬಹುದು. ಮೇಲಾಗಿ ಆಗಸ್ಟ್ ದ್ವಿತೀಯಾರ್ಧದಲ್ಲಿ ಸೂರ್ಯನು ನಿಮ್ಮ 12ನೇ ಮನೆಗೆ ಸ್ಥಳಾಂತರಗೊಳ್ಳುವುದರಿಂದ ನಿದ್ರಾಹೀನತೆ ಮತ್ತು ದೈಹಿಕ ಏಕಾಂಗತೆಯ ಆಳವಾದ ಭಾವನೆಯನ್ನು ಉಂಟು ಮಾಡಬಹುದು. ನೀವು ಹೆಚ್ಚು ರಚನಾತ್ಮಕವಾದ ವಿಶ್ರಾಂತಿದಾಯಕ ನಿದ್ರೆಯ ದಿನಚರಿಗೆ ಆದ್ಯತೆ ನೀಡಬೇಕು ಮತ್ತು ತಿಂಗಳ ಉತ್ತರಾರ್ಧದಲ್ಲಿ ನಿಮ್ಮ ನರಮಂಡಲದ ಮೇಲೆ ಅತಿಯಾದ ಕೆಲಸದೊತ್ತಡವನ್ನು ಹೇರಬೇಡಿ. ಸದಾನಂದದ ವಿಷಯವೇನೆಂದರೆ, ರಾಹುವು ನಿಮ್ಮ 6ನೇ ಮನೆಯಲ್ಲಿ ತನ್ನ ವಕ್ರ ಸಂಚಾರವನ್ನು ಮುಂದುವರಿಸಿದ್ದು ರೋಗಗಳು ಮತ್ತು ದೈನಂದಿನ ದೈಹಿಕ ಅಡಚಣೆಗಳನ್ನು ನಿವಾರಿಸಲು ನಿಮಗೆ ಉಗ್ರವಾದಂತಹ ಅಸಾಂಪ್ರದಾಯಿಕ ಸಾಮರ್ಥ್ಯವನ್ನು ಅನುಗ್ರಹಿಸುತ್ತದೆ. ನಿಮಗೆ ಅಸ್ವಸ್ಥತೆ ಎನಿಸಿದರೆ ನೀವು ಪರ್ಯಾಯ ಆರೋಗ್ಯ ದಿನಚರಿಗಳನ್ನು ದಣಿವಿಲ್ಲದೆ ಸಂಶೋಧಿಸಿ ಜಾರಿಗೆ ತರುವಿರಿ. ಆದಾಗ್ಯೂ ನಿಮ್ಮ 12ನೇ ಮನೆಯಲ್ಲಿ ಕೇತುವಿನ ಮುಂದುವರಿದ ಉಪಸ್ಥಿತಿಯು ಆಳವಾದಂತಹ ಆಧ್ಯಾತ್ಮಿಕ ಗೊಂದಲವನ್ನು ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ತಾರ್ಕಿಕವಲ್ಲದ ಭಯಗಳನ್ನು ಹುಟ್ಟುಹಾಕುವುದನ್ನು ಮುಂದುವರಿಸುತ್ತದೆ. ಈ ಗುಪ್ತ ಆತಂಕಗಳು ದೈಹಿಕ ಒತ್ತಡವಾಗಿ ಪ್ರಕಟಗೊಳ್ಳಲು ಬಿಡಬೇಡಿ. ಪ್ರಾಯೋಗಿಕ ದೈನಂದಿನ ವ್ಯಾಯಾಮದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಮತ್ತು ನಿಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ನಿಮ್ಮ ದೇಹದ ಅಂತರ್ಗತ ಸ್ಥಿತಿಸ್ಥಾಪಕತ್ವವನ್ನು ನಂಬಬೇಕಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ ಉನ್ನತ ಆರೋಗ್ಯಕ್ಕೆ ಆದ್ಯತೆ ನೀಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ನೋಡಲಿದ್ದೀರಿ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದೆಯಾ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕನ್ಯಾ ರಾಶಿಯವರು ಅಂದರೆ, ನಿಮ್ಮ 7ನೇ ಮನೆಯಲ್ಲಿ ವಕ್ರ ಶನಿಯ ಮುಂದುವರಿದ ಉಪಸ್ಥಿತಿಯಿಂದ ಕೌಟುಂಬಿಕ ಜೀವನವು ಆಳವಾಗಿ ಪ್ರಭಾವಿತವಾಗಿದೆ. ಇದು ನಿಮ್ಮ ದಾಂಪತ್ಯದಲ್ಲಿ ದೀರ್ಘಕಾಲದ ವಿಳಂಬಗಳನ್ನು ಮತ್ತು ಭಾರವಾದ ಜವಾಬ್ದಾರಿಯ ಭಾವನೆಯನ್ನು ಸೃಷ್ಟಿಸುತ್ತದೆ. ನಿಮ್ಮ ಸಂಗಾತಿ ದೂರವಾಗಿದ್ದಾರೆ ಅಥವಾ ಅತಿಯಾದ ಬೇಡಿಕೆಗಳನ್ನು ಹಿಡಿದಿದ್ದಾರೆ ಎಂದು ನಿಮಗನಿಸಬಹುದು. ಆದಾಗ್ಯೂ ನಿಮ್ಮ 1ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನು ನಿಮ್ಮ ವೈಯಕ್ತಿಕ ವಿಧಾನವನ್ನು ಮೃದುಗೊಳಿಸುತ್ತದೆ. ಕಠಿಣ ಟೀಕೆಗಳ ಬದಲಿಗೆ ಸೌಮ್ಯವಾದ ಪ್ರಾಯೋಗಿಕ ಕಾಳಜಿಯಿಂದ ಈ ವೈವಾಹಿಕ ಹೊರೆಯನ್ನು ಸ್ನೇಹಿತರೆ ನಿರ್ವಹಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಆದಷ್ಟು ಭಾವನಾತ್ಮಕ ಅಂತರವನ್ನು ನಿಧಾನವಾಗಿ ಕಡಿಮೆ ಮಾಡಲು ಸಣ್ಣ ಸಹಾಯಕವಾದಂತಹ ಸನ್ನೆಗಳ ಮೂಲಕ ನಿಮ್ಮ ಸಂಗಾತಿಗೆ ಸೇವೆ ಸಲ್ಲಿಸುವುದರ ಮೇಲೆ ಗಮನವನ್ನು ಕೇಂದ್ರೀಕರಿಸಿ. ಸೂರ್ಯ ಮತ್ತು 11ನೇ ಮನೆಯನ್ನು ಬೆಳಗುತ್ತಿರುವಂತಹ ಉಚ್ಚ ಗುರುವಿನ ಕೃಪೆಯಿಂದಾಗಿ ಹಿರಿಯ ಸಹೋದರರೊಂದಿಗಿನ ನಿಮ್ಮ ಸಂಬಂಧವು ಈ ತಿಂಗಳು ಸಂತೋಷ ಮತ್ತು ಪ್ರಾಯೋಗಿಕ ಬೆಂಬಲದ ಪ್ರಮುಖ ಮೂಲವಾಗಿದೆ. ಸ್ನೇಹಿತರೆ, ಕುಟುಂಬದ ಕೂಟಗಳ ಸಮಯದಲ್ಲಿ ನೀವು ಮಹಾನ್ ಸಾಮರಸ್ಯವನ್ನು ಸ್ನೇಹಿತರೆ ಅನುಭವಿಸುವಿರಿ ಮತ್ತು ಅವರ ಬುದ್ಧಿವಂತ ಸಲಹೆಯು ನಿಮ್ಮ ಸ್ವಂತ ವೃತ್ತಿ ಆತಂಕಗಳನ್ನು ನ್ಯಾವಿಗೇಟ್ ಮಾಡಲು ನಿಮಗೆ ಸಹಾಯವನ್ನು ಮಾಡುತ್ತದೆ. ಆದಷ್ಟು ಆಗಸ್ಟ್ ತಿಂಗಳಲ್ಲಿ ಸ್ನೇಹಿತರೆ ದ್ವಿತೀಯಾರ್ಧದ ನಂತರ ಜಾಗರೂಕರಾಗಿರಿ. ಸೂರ್ಯನು ನಿಮ್ಮ 12ನೇ ಮನೆಗೆ ಚಲಿಸಿದಾಗ ಕುಟುಂಬ ಸದಸ್ಯರಿಂದ ತೀವ್ರವಾದ ಏಕಾಂಗತೆಯನ್ನು ನೀವು ಹಠಾತ್ತನೆ ಬಯಸಬಹುದು. ನಿಮ್ಮ ಪ್ರಶಾಂತವಾದಂತಹ ಸಮಯವನ್ನು ಅಗತ್ಯವನ್ನು ಸ್ಪಷ್ಟವಾಗಿ ಸಂವಹನವನ್ನು ಮಾಡಿ. ನಿಮ್ಮ ತಾತ್ಕಾಲಿಕ ಹಿಂತೆಗೆದುಕೊಳ್ಳುವಿಕೆಯು ನಿಮ್ಮ ಪ್ರೀತಿ ಪಾತ್ರರಿಂದ ತಿರಸ್ಕಾರವೆಂದು ತಪ್ಪಾಗಿ ಅರ್ಥೈಸಿಕೊಳ್ಳದಂತೆ ನೋಡಿಕೊಳ್ಳಿ. ಒಟ್ಟಾರೆಯಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು ಸ್ನೇಹಿತರೆ. ಸೊ ಹಾಗಾಗಿ ಸಂತಾನ ಭಾಗ್ಯದ ಶುಭವಾರ್ತೆಯನ್ನು ಕೇಳಲಿದ್ದೀರಿ. ಯಾವುದೇ ಸಣ್ಣ ಪುಟ್ಟ ವಾದ ವಿವಾದ ಅಂದರೆ ಸ್ನೇಹಿತರೆ ಹೊರಗಿನ ವಿಷಯಗಳು ಭಾರವೆನಿಸಿದಾಗ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಅನುಭವಿಸ್ಬೋದು. ಇದನ್ನೆಲ್ಲ ಸ್ನೇಹಿತರೆ ಹೊರಗೆ ಬಿಡಿ, ಆದಷ್ಟು ತಾಳ್ಮೆಯಿಂದ ವರ್ತಿಸಿ ಅಂತ ಹೇಳ್ತಾ, ಇದರ ಜೊತೆಗೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಕನ್ಯಾ ರಾಶಿಯವರು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸಿದ್ದಲ್ಲಿ ಕಷ್ಟ, ಸಮಸ್ಯೆ, ಅಡಚಣೆ, ತೊಂದರೆ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ. ಶನಿ ನಿಮ್ಮ ವಿವಾಹ ಮತ್ತು ಪಾಲುದಾರಿಕೆಗಳ ಮೇಲಿನ ಭಾರವಾದಂತಹ ಹೊರೆಯನ್ನು ಸರಾಗಗೊಳಿಸಲು ಶನಿವಾರದಂದು ಶಿವನನ್ನು ಪೂಜಿಸಿ.
ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅನ್ನದಾನ ಮಾಡಿ ಮತ್ತು ಪ್ರಸ್ತುತ ಅಗತ್ಯವಿರುವಂತಹ ಅಪಾರ ತಾಳ್ಮೆಯನ್ನು ಬೆಳೆಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಇನ್ನು ಮಂಗಳ, ನಿಮ್ಮ ಆಕ್ರಮಣಕಾರಿ ವೃತ್ತಿ ಚಾಲನೆಯನ್ನು ಶಾಂತಗೊಳಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ, ಕೆಂಪು ಹೂಗಳನ್ನು ಅರ್ಪಿಸಿ, ತೊಗರಿಬೇಳೆಯನ್ನು ದಾನ ಮಾಡಿ ಮತ್ತು ಕಾರ್ಯಸ್ಥಳದ ಅಧಿಕಾರಯುತ ವ್ಯಕ್ತಿಗಳೊಂದಿಗೆ ಅನಗತ್ಯ ಸಂಘರ್ಷಗಳನ್ನು ತಡೆಯಲು ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸಬೇಕಾಗುತ್ತದೆ ಕನ್ಯಾ ರಾಶಿಯ ವ್ಯಕ್ತಿಗಳು. ಇನ್ನು ಕೇತು, ನಿಮ್ಮ 12ನೇ ಮನೆಯಲ್ಲಿರುವಂತಹ ಆಳವಾದಂತಹ ಆಧ್ಯಾತ್ಮಿಕ ಗೊಂದಲ ಮತ್ತು ಏಕಾಂಗಿತೆಯ ಭಯವನ್ನು ನಿವಾರಿಸಲು ಮಂಗಳವಾರದಂದು ಗಣಪತಿಯನ್ನು ಪೂಜಿಸಿ, ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಮತ್ತು ನಿಮ್ಮ ಆಂತರಿಕ ಶಾಂತಿಯನ್ನು ಮರಳಿ ಪಡೆಯಲು ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಬೇಕಾಗುತ್ತದೆ. ಕನ್ಯಾ ರಾಶಿಯವರಿಗೆ ಆದಷ್ಟು ಸಣ್ಣ ಪುಟ್ಟ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ಸಹಾಯವನ್ನು ಮಾಡಿ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.